ಏನಾಯ್ತು? ನನ್ ಮಗಳ ಬರ್ತ್ಡೇಗೆ ಅಂತ ಬಟ್ಟೆ ತಗೊಳಕ್ ಹೋಗಿದ್ವಿ. ಅಲ್ಲ ಬಾಕ್ಷ್, ಸಮಾಧಾನ ಮಾಡ್ಕೊ ಸರ್. ಮಾತನ್ನ ಅನ್ಸ್ಕೊಡ್ತೀರಾ ಸರ್? ನಾನಿರೋ ನಿನ್ಗೇನೋ ಭಯ? ನಿನ್ಗೇನು ಆಗಲ್ಲ. ಡಿಪಾರ್ಟ್ಮೆಂಟ್ ಕೊಟ್ಟ ಕಾಕಿ ಬಟ್ಟೆನ ಹೆಣ್ಕೊಂತ ಬಿಳಿ ಬಟ್ಟೆ ತರ ಹಾಕೊಂಡು ನಾನು ಸಾಯ್ತೀನಿ ಅಂತ ಭಯ ಬೀಳ್ತಿಲ್ಲ ಸರ್. ಆದ್ರೆ ನನ್ ಮಗಳು ನನ್ ಮುಖ ನೋಡಿದ್ರೆ ಸಾವಿಗಿಂತ ಹೆಚ್ಚಾಗಿ ಭಯ ಬೀಳ್ತಾಳೆ ಸರ್. ಹೆಚ್ಚಾಗಿ ಭಯ ಬೀಳ್ತಾಳೆ ಸರ್. ಅಷ್ಟೇನ ಸರ್? ನನ್ನ ಹೆಂಡತಿನೂ ನನ್ನ ಹತ್ರ ಬರೋಕೆ ಹೆದರ್ಕೋತಾಳೆ ಸರ್. ಹೆದರ್ಕೋತಾಳೆ ಸರ್. ನನಗೆಷ್ಟೇ ಕಷ್ಟ ಇದ್ರು ನನ್ನ ಹೆಂಡತಿ ಮಗಳು ನನ್ನ ಹತ್ರ ಬಂದು ನಗ್ತಾ ಮಾತಾಡಿದ್ರೆ ಸಾಕು, ನೋವನ್ನೆಲ್ಲ ಬರೀತಿದ್ದೆ. ಆದ್ರೆ ಈಗ ನಾನಾತ ಆಗ್ಬಿಟ್ಟೆ ಸರ್. ಸರ್, ಇಂಥ ಪರಿಸ್ಥಿತಿ ಇನ್ಯಾವ ತಂದೆಗೂ ಬರಬಾರ್ದು ಅಂದ್ರೆ ಆಸಿಡ್ ಅದನ್ನ ಹಿಡಿಬೇಕು ಸರ್. ಇದಕ್ ನಾನು ಯಾವ ಸಹಾಯ ಬೇಕಾದ್ರೂ ಮಾಡಕ್ ಸಿದ್ಧ. ಹೇಳಿ ಸರ್, ಅವನ್ ಹಿಡಿಬೇಕು ಸರ್. ಆಸಿಡ್ ಅದನ್ನ ಪ್ಲೀಸ್ ಸರ್. ಕತ್ತಾಳಿ ನನ್ನ ಮಗನೇ, ಇವತ್ತಿಗೆ ನೀನು ಪಾಪದ ಕೊಡ ತಂತು ನಿನಗೆ ಪಿಂಡ ಇಡೋದಕ್ಕೆ ಬಂದಿದ್ದೀನಿ. ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್, ನನ್ನನ್ನೇ ಅರೆಸ್ಟ್ ಮಾಡ್ತೀನೋ? ನಾನು ಜೈಲಿಂದ ಬಂದ್ಮೇಲೆ ನಿನಗೆ ಆಸಿಡ್ ಹಾಕಿ ಹಾಕ್ತೀನಿ. ನಾನು ಯಾರು ಗೊತ್ತಾ? ಆಸಿಡ್ ರಾಜ. ಕಂಗ್ರಾಚುಲೇಷನ್ ಮಿಸ್ಟರ್ ಅಶೋಕ್ ಕುಮಾರ್. ಅಂತೂ ಆ ಆಸಿಡ್ ರಾಜನ್ ಹಿಡಿದು ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಕಾಪಾಡಿದೆ. ಅದೇನು ದೊಡ್ಡ ವಿಷಯ ಬಿಡಿ ಸರ್. ನಮ್ಮ ಡಿಪಾರ್ಟ್ಮೆಂಟಿನ ಬೇರೆ ಯಾವುದೇ ವ್ಯಕ್ತಿ ಆಗಿದ್ರು ಅದೇ ಕೆಲಸ ಮಾಡ್ತಿದ್ರು. ಅದು ನಿಮ್ಮ ದೊಡ್ಡ ಗುಣ ಸರ್. ಅಲ್ಲಾಬಕ್ಷಿನ ಮೆಡಿಕಲ್ ರಿಯಂಪೋಸಿಷನ್ ರೆಡಿ ಇದೆ. 1 ಮಿನಿಟ್. ಅಲ್ಲಾಬಕ್ಷದು ಚೆಕ್ ತಗೊಂಬಪ್ಪ. ತಗೊಳ್ಳಿ, ನಿಮ್ ಕೈಯಾರ ಕೊಟ್ಬಿಡಿ. ಥ್ಯಾಂಕ್ ಯು ಸರ್. ಸರ್ ಇದೇನು ಸರ್, ಬರೀ 7,500? ಏನು ಮಾಡೋದು ಅಶೋಕ್, ಸ್ಯಾಂಕ್ಷನ್ ಆಗಿರೋದೇ ಅಷ್ಟು. ಅದು ಅಲ್ಲದೆ ನಮ್ಮ ಡಿಪಾರ್ಟ್ಮೆಂಟ್ ಕೊಡೋದು ಗೌರ್ಮೆಂಟ್ ಹಾಸ್ಪಿಟ್ಲ್ ಖರ್ಚು ಮಾತ್ರ. ಅದರ ಮೇಲೆ ಅವ್ರು ಎಷ್ಟೇ ಖರ್ಚು ಮಾಡಿದ್ರು ಅವ್ರ ಕೈಯಿಂದಾನೆ ಕೊಟ್ಕೋಬೇಕು. ಅಷ್ಟೇ ಅಲ್ಲದೆ ಆತ ಆ ಸಮಯದಲ್ಲಿ ಡ್ಯೂಟಿ ಮೇಲೆ ಇರಲಿಲ್ಲ. ಅದಕ್ಕೆ ಏನ್ ಸರ್, ಆತ ಡ್ಯೂಟಿಯಲ್ಲಿ ಇರಲಿಲ್ಲ ಅಂತ ಕ್ರಿಮಿನಲ್ ಹಿಡಿದು ಹಾಗೆ ಬಿಟ್ನ? ಹಿಡಿಯೋ ಪ್ರಯತ್ನ ಮಾಡ್ದ ತಾನೆ? ಅದು ಡ್ಯೂಟಿ ತಾನೆ ಸರ್? ಏನಾದ್ರು ಗಲಾಟೆ ನಡೆದಾಗ ನಮ್ಗೇನಾದ್ರು ಆದ್ರೆ ನರ್ಸಿಂಗ್ ಹೋಮ್ ಸೇರಿಸಬೇಡಿ, ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸಿ ಅಂತ ಚೀಟಿ ಬರ್ ಜೋಬಲ್ಲಿ ಇಟ್ಟಿರ್ತೀವ. ಆಗ ಪ್ರತಿಯೊಬ್ಬನಿಗೂ ಪ್ರಾಣ ಉಳಿಸೋದೇ ಮುಖ್ಯ ಆಗಿರುತ್ತೆ ಸರ್. ಅದನ್ನೇ ಆ ಜನನೂ ಮಾಡಿದ್ದು. ಆ ಜನಕ್ಕಿರೋ ಕರುಣೆನು ನಮ್ಮ ಡಿಪಾರ್ಟ್ಮೆಂಟ್ ಇಲ್ವಲ್ಲ ಸರ್? ಅಂದ್ಮೇಲೆ ಡಿಪಾರ್ಟ್ಮೆಂಟ್ಗೋಸ್ಕರ ಪ್ರಾಣ ಒತ್ತೆ ಇಟ್ಟು ಯಾಕೆ ಸರ್ ದುಡಿಬೇಕು? ನಿನ್ನ ನೋವು ನನಗೆ ಅರ್ಥ ಆಗ್ತಾ ಇದೆಯಪ್ಪ. ಆಗಿದ್ರೆ ನೀವು ಈ ರೀತಿ ಮಾತಾಡ್ತಿರಲಿಲ್ಲ. ನಾನ್ ದುಡ್ಡು ಕೇಳಿದ್ದು ಅಲ್ಲ ಒಬ್ಬ ಸುಖವಾಗಿ ಸಂಸಾರ ಮಾಡೋದಕ್ಕಲ್ಲ. ತಂದೆ ಮುಖ ನೋಡಿದ್ರೆ ಹೆದರಿಕೆಯಿಂದ ದೂರ ಹೋಗ್ತಾ ಇದೆ ಅವನ ಮಗು. ಅವನ ಮಗು ಪ್ರೀತಿ ಅವ್ನಿಗೆ ಸಿಗಬೇಕು ಅಂದ್ರೆ ಅವನ ಮುಖ ಸೊರೋಗ್ಬೇಕು. ತಂದೆ ತಾಯಿಗೆ ಮಕ್ಕಳ ಪ್ರೀತಿಯಿಂದ ಸಿಗೋ ಸುಖ ಕೋಟಿ ರೂಪಾಯಿ ಕೊಟ್ಟರು ಸಿಗಲ್ಲ ಸರ್. 3 ಮಕ್ಕಳ ತಂದೆ ಆಗಿರೋ ನಿಮ್ಗೆ ಆ ಮಹತ್ವ ಗೊತ್ತಿಲ್ವಾ ಸರ್? ಅಶೋಕ್, ನೀನ್ ಹೇಳ್ತಿರೋದು ಪೂರಾ ಸತ್ಯ. ಬಟ್ ಮೈ ಹ್ಯಾಂಡ್ಸ್ ಆರ್ ಟೈಟ್. ಐ ಆಮ್ ಟೋಟಲಿ ಹೆಲ್ಪ್ಲೆಸ್. ಅಂದ್ಮೇಲೆ ಇನ್ನೂ ಎಕ್ಸಸ್ ಸೀಟ್ ಕೂತಿದ್ರಾ ನಮ್ಮಂತರ ಉಪದೇಶ ಮಾಡೋದಕ್ಕ? ಯೂನಿಫಾರ್ಮ್ ಬಿಚ್ಚಾಕಿ ಹೊರಗೋಗಿ ಸರ್. ನಮ್ ಜನ ಹರಕತೆ ಮಾಡೋರಿಗೆ ಇನ್ನೂ ದುಡ್ಡು ಕೊಡ್ತೀರ. ಇದಕ್ಕಿಂತ ಅದೇ ವಾಸಿ. ಅಶೋಕ್, ಸರ್ ಗೌರ್ಮೆಂಟ್ಗೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅಲ್ಲ ಪಕ್ಷ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿರ್ಬೋದು, ಆದ್ರೆ ನಮಗೆ ಅವನೊಬ್ಬ ಯೋಧ. ಅವನ ಉಳಿಸೋದಕ್ಕೆ ಬೆಳೆಸೋದಕ್ಕೆ ನನ್ನಂತ 100 ಜನ ಇದ್ದಾರೆ. ನಾವು ಒಬ್ಬೊಬ್ರು 500 ರೂಪಾಯಿ ಹಾಕಿದ್ರು ಸಾಕು ಸರ್. ಇದಕ್ಕಿಂತ 10 ಆಗುತ್ತೆ ಸರ್. ಅಲ್ಲ ಪಕ್ಷ ವೆಲ್ಫೇರ್ ಫಂಡ್ಗೆ ನನ್ನೊಂದು 20 ರೂಪಾಯಿ ತಗೊಳ್ಳಿ ಸರ್. 50 ರೂಪಾಯಿ ತಗೊಳ್ಳಿ ಸರ್.